ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಬಲು ಸ್ವಾದಿಷ್ಟಕರವಾಗಿರುವಂತಹ ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತಹ ಅಕ್ಕಿ ಹಿಟ್ಟಿನ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಸಾಕು, ವರ್ಷ ಪೂರ್ತಿ ಇಟ್ಕೊಂಡು ನೀವು ಆರಾಮಾಗಿ ಕರ್ಕೊಂಡು ತಿನ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ ಈ ಅಕ್ಕಿ ಹಿಟ್ಟಿನ ಹಪ್ಪಳ. ಬನ್ನಿ ಇನ್ನೇಕೆ ತಡ, ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅಕ್ಕಿನ ನೀವು ತೊಳ್ಕೊಂಡು 1-2 ಗಂಟೆವರೆಗೂ ಬಿಸಿಲಿಗೆ ಒಣಗಿ ಹಾಕ್ಕೊಂಡು ಆನಂತರ ಇದನ್ನು ಬಿಸ್ಕೊಂಡು ಬಂದು ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದೇ ಅಳತೆಯಲ್ಲಿ ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಯಾವ ಬೌಲಿನಿಂದ ನೀವು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿರ್ತೀರಲ್ವ, ಅದೇ ಬೌಲಿನ ಅಳತೆಯಲ್ಲಿ ನೀವು 2 ಬೌಲಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ನಾವು ಅಕ್ಕಿ ಹಿಟ್ಟನ್ನು ಯಾವ ಬೌಲಲ್ಲಿ ತೆಗೆದುಕೊಂಡಿರ್ತೀವಲ್ವ ಅದೇ ಬೌಲಿನಿಂದ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ಹಪ್ಪಳ ಮಾಡ್ಕೊಳ್ಳೋದು ಎಷ್ಟು ಮುಖ್ಯವಾಗಿರುತ್ತೋ ಅದಕ್ಕಿಂತ ಮುಖ್ಯವಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ತುಂಬಾ ಅಗತ್ಯವಾಗಿರುತ್ತೆ. ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ಈಗ ನೀರಿಗೆ 1 ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಬೇಕು, ಅಲ್ಲಿವರೆಗೆ ಹಿಟ್ಟನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾವು ಮೊದಲಿಗೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ರೆ ಸಾಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ನೀರು ಚೆನ್ನಾಗಿ ಕಾಯ್ತಾ ಇದೆ. ಈ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ನಾವು ಸ್ವಲ್ಪ ಪ್ರಮಾಣದಷ್ಟು ಮೊದಲಿಗೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆವಾಗ ಹಪ್ಪಳಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಸ್ವಲ್ಪ ಪ್ರಮಾಣದಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಲ್ವ, ಇದು ನೀರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ, ಅಲ್ಲಿವರೆಗೂ ಮತ್ತೆ ಹಿಟ್ಟು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಪೂರ್ತಿಯಾಗಿ ಹಿಟ್ಟು ಮಿಕ್ಸ್ ಆದ ನಂತರನೇ ನೀವು ಮತ್ತೆ ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ, ನಾವು ಮೊದಲಿಗೆ ಹಾಕ್ಕೊಂಡಿರುವಂಥ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಬರ್ತಾ ಇದೆ. ಇವಾಗ ಮತ್ತಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಹಿಟ್ಟಿನೊಂದಿಗೆ ಒಣ ಹಿಟ್ಟೇನಿರುತ್ತಲ್ಲ ಅದು ಬೆರಿಬೇಕು. ಪೂರ್ತಿಯಾಗಿ ಮಿಕ್ಸ್ ಆದ ನಂತರ ಮತ್ತೆ ಉಳಿದಿರುವಂಥ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳದ ಹಿಟ್ಟು. ನೋಡಿ, ಇವಾಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಮತ್ತೆ ಉಳಿದಿರುವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮತ್ತೆ ಹಿಟ್ಟಿನೊಂದಿಗೆ ಬೆರಿಬೇಕಲ್ವ, ಆ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗಂಟಾಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಗಂಟಾಗ್ತು ಅಂತಂದರೆ ಹಪ್ಪಳದ ಹಿಟ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಗಂಟು ಆಗದೆ ಇರುವ ಹಾಗೆ ಈ ರೀತಿಯಾಗಿ ಕೈಯಿಂದನೇ ನೀವು ತಿರುವಾತಾ ಇರಬೇಕು. ನೋಡಿ, ಈ ರೀತಿಯಾಗಿ ಗಂಟನ್ನು ಒಡ್ಕೊಳ್ತಾ ಹಿಟ್ಟು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ದಾಯಿತು. ಹಾಗೆ ಒಂದು 5 ನಿಮಿಷಗಳವರೆಗೆ ಹೀಗೆ ಬಿಟ್ಕೊಂಡು ಬಿಡೋಣ, ಅಂದರೆ ಹಿಟ್ಟು ಪೂರ್ತಿಯಾಗಿ ಸೆಟ್ ಆಗಲಿ. 5 ನಿಮಿಷಗಳ ಆದ ನಂತರ ಚೆನ್ನಾಗಿ ರೆಡಿ ಆಗಿಬಿಟ್ಟಿರುತ್ತೆ ಹಿಟ್ಟು. ಇವಾಗನೂ ಕೂಡ ಕೈಯಿಂದಾನೇ ಕೈ ಆಡಿಸ್ಕೊಳ್ತಾ ಇರಬೇಕು, ಅಂದರೆ ತಳನೂ ಕೂಡ ಹೊತ್ಕೊಳ್ಬಾರ್ದು. ಆವಾಗ ಮಾತ್ರ ಹಿಟ್ಟು ಚೆನ್ನಾಗಿ ರೆಡಿಯಾಗಿ ಬರುತ್ತೆ. ನೋಡಿ, ಹಿಟ್ಟು ಪೂರ್ತಿ ಜಿಗಿಯಾಗಿ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಿಟ್ಟು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ತಳಗಡೆ ಇಳಿಸ್ಕೊಂಡು ಒಂದು 5 ನಿಮಿಷಗಳವರೆಗೆ ಹಿಟ್ಟು ತಣ್ಣಗಾಗಲು ಇಟ್ಕೊಂಡು ಬಿಡೋಣ. ಮತ್ತು ಒಂದು ಸ್ವಲ್ಪದಷ್ಟು ಹಿಟ್ಟು ಚೆನ್ನಾಗಿ ಮೆತ್ತಗಾಗಿರುತ್ತೆ. ಇವಾಗ ಒಂದು 5 ನಿಮಿಷಗಳ ಆದ ನಂತರ ಅದಕ್ಕೆ 1 ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಮೊದಲಿಗಿಂತಲೂ ಒಂದು ಸ್ವಲ್ಪ ತಣ್ಣಗಾಗಿರುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಕಲಿಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ, ಅಂದರೆ ಹಿಟ್ಟು ಮತ್ತಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನೀವು ಎಳ್ಳನ್ನು ಹಾಕ್ಕೊಂಡ ನಂತರ ಮತ್ತೆ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕಾಗುತ್ತೆ. ನೋಡಿ, ಈ ಅಕ್ಕಿ ಹಿಟ್ಟಿನ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಮಾಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ, ಅಷ್ಟೇ ಸಾಫ್ಟಾಗಿಯೂ ಕೂಡ ಬರುತ್ತೆ ಹಪ್ಪಳ. ನೀವು ಹಿಟ್ಟು ರೆಡಿ ಮಾಡ್ಕೊಂಡ್ರಿ ಅಂತಂದರೆ ಮುಗಿಯಿತು, ಸ್ವಲ್ಪನೂ ಕೂಡ ಕಷ್ಟ ಆಗೋದಿಲ್ಲ ಹಪ್ಪಳ ಮಾಡ್ಕೊಳ್ಳೋಕ್ಕೆ. ಇವಾಗ ಒಂದೊಂದಾಗಿ ಉಳ್ಳೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀವಿ. ಉಳ್ಳೆ ನೋಡ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ಮಿಂಚ್ತಾ ಇದೆ ಅಂತಂದರೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಉಳ್ಳೆಗಳನ್ನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀವಿ. ನೋಡಿ, ನೀವು ಪೂರ್ತಿಯಾಗಿ ಹಿಟ್ಟಿನಿಂದ ಉಳ್ಳೆಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪದಷ್ಟು ಮಾಡ್ಕೊಳ್ಳಿ. ಅಂದರೆ ಒಂದು ಸ್ವಲ್ಪದಷ್ಟು ಉಳ್ಳೆಗಳನ್ನು ಮಾಡಿಕೊಂಡು ಅದು ಹಪ್ಪಳ ಮಾಡ್ಕೊಂಡು ಹಾಕಿದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಉಳ್ಳೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಉಳ್ಳೆಗಳನ್ನು ಮಾಡ್ಕೊಂಡು ಇಟ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಒಂದು ಸ್ವಲ್ಪ ಹಿಟ್ಟು ಇಟ್ಕೊಂಡು ಒಂದು ಸ್ವಲ್ಪದಷ್ಟು ಉಳ್ಳೆಗಳನ್ನು ಮಾಡಿಟ್ಕೊಂಡು ಹಪ್ಪಳಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಒಂದು ಸ್ವಲ್ಪದಷ್ಟು ಉಳ್ಳೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಉಳ್ಳೆಗಳು.
ಇವಾಗ ಹಪ್ಪಳ ಯಾವ ರೀತಿಯಾಗಿ ಹಾಕ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ನಾನು ಬಿಳಿ ತಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಒಂದು ಸ್ವಲ್ಪ ಅಗಲವಾಗಿರಲಿ. ಅದರ ಮೇಲ್ಗಡೆ ನಾನು ಎಣ್ಣೆ ಪಾಕೆಟ್ ಏನಿರುತ್ತಲ್ವ ಅದನ್ನು ಇಟ್ಕೊಂಡು ಒಂದು ಸ್ವಲ್ಪದಷ್ಟು ಎಣ್ಣೆನ ಹಾಕ್ಕೊಂಡು ಮಾಡಿಟ್ಕೊಂಡಿರುವಂತಹ ಉಳ್ಳೆಗಳನ್ನು ಹಾಕಿ ಅದರ ಮೇಲ್ಗಡೆ ಮತ್ತೆ ಪ್ಲಾಸ್ಟಿಕ್ಕನ್ನು ಮುಚ್ಚಿ ಒಂದು ತಟ್ಟೆಯಿಂದ ಒತ್ತಿದ್ರೆ ಮುಗೀತು, ಹಪ್ಪಳ ರೆಡಿ ಆಗಿಬಿಡ್ತು. ಇದನ್ನು ಕೈಯಿಂದನೂ ಕೂಡ ನೀವು ಆರಾಮಾಗಿ ಹಾಕ್ಕೊಳ್ಬಹುದು. ನೋಡಿ ಯಾವ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೇವಂತ. ಮತ್ತು ಅದೇ ಪ್ಲಾಸ್ಟಿಕ್ ಸೀಟ್ ಮೇಲ್ಗಡೆ ಮತ್ತೆ ಉಳ್ಳೆಗಳನ್ನು ಇಟ್ಕೊಂಡು ಮೇಲ್ಗಡೆ ಮುಚ್ಚಿ ಒಂದು ತಟ್ಟೆಯಿಂದ ಒತ್ತಿದ್ರೆ ಮುಗೀತು, ಆರಾಮಾಗಿ ನೀವು ಹಪ್ಪಳಗಳನ್ನು ಮಾಡ್ಕೊಳ್ಬಹುದು. ನೆನಪಿಟ್ಕೊಳ್ಳಿ, ತಟ್ಟೆಗಳು ಈ ರೀತಿಯಾಗಿ ಒಂದು ಸ್ವಲ್ಪ ತೇಲಾಗಿರಲಿ, ಆವಾಗ ಹಪ್ಪಳನೂ ಕೂಡ ಒಂದೇ ರೀತಿಯಾಗಿ ಬರುತ್ತೆ. ಒಂದು ಕಡೆ ದಪ್ಪ ಇನ್ನೊಂದು ಕಡೆ ತೆಳ್ಳನೂ ಕೂಡ ಬರೋದಿಲ್ಲ, ತುಂಬ ಚೆನ್ನಾಗಿ ಹಪ್ಪಳಗಳು ಬರುತ್ತೆ. ನೋಡಿ ಇನ್ನೊಂದು ನೆನಪಿಟ್ಕೊಳ್ಳಿ, ನೀವು ಪದೇ ಪದೇ ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಒಂದು ಸಲ ಎಣ್ಣೆ ಹಚ್ಕೊಂಡ್ಬಿಟ್ರೆ ಮುಗೀತು, ಆರಾಮಾಗಿ ನೀವು ಹಪ್ಪಳಗಳನ್ನು ಮಾಡ್ಕೊಳ್ಬಹುದು. ನೋಡಿ ಯಾವ ರೀತಿಯಾಗಿ ತೆಗಿತಾ ಇದ್ದೇವಂತ. ಇದು ತೆಗೆಯುವಾಗನೂ ಕೂಡ ಕೈಗೆ ಅಂಟ್ಕೊಳ್ಳೋದಿಲ್ಲ, ಆರಾಮಾಗಿ ನಾವು ಪ್ಲಾಸ್ಟಿಕ್ ಸೀಟ್ ಮೇಲ್ಗಡೆಯಿಂದ ಬಿಡಿಸ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ ಹಪ್ಪಳ. ಒಂದು ಸಲ ಮಾಡ್ಕೊಂಡು ನೋಡಿ, ನೀವು ಪದೇ ಪದೇ ಮಾಡ್ಕೊಳ್ತೀರಾ ಅಂದರೆ 1 ವರ್ಷ ಮಾಡ್ಕೊಂಡ್ರಿ ಅಂತಂದರೆ ಮುಂದಿನ ವರ್ಷವೂ ಕೂಡ ಮಾಡ್ಕೊಳ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಹಪ್ಪಳ. ನೋಡಿ ಮಾಡೋದಕ್ಕೂ ಕೂಡ ತುಂಬಾ ಸುಲಭವಾಗಿರುತ್ತೆ. ಒಂದು ಸ್ವಲ್ಪ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಅಂದರೆ ಮುಗೀತು, ತುಂಬಾ ಸುಲಭವಾಗಿ ತುಂಬಾ ಆರಾಮಾಗಿ ಮಾಡ್ಕೊಳ್ಬೋದು ಈ ಹಪ್ಪಳ. ಮೊದಲಿಗೆ ಸ್ವಲ್ಪ ಪ್ರಮಾಣದಷ್ಟು ಮಾಡ್ಕೊಂಡು ನೋಡಿ, ಆ ನಂತರ ನೀವು ಜಾಸ್ತಿ ಪ್ರಮಾಣದಲ್ಲಿನೂ ಕೂಡ ಮಾಡ್ಕೊಳ್ಬಹುದು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಪ್ಪಳನ ಮಾಡ್ಕೊಳ್ಬಹುದು ಅನ್ನೋದನ್ನು. ಈ ರೀತಿಯಾಗಿ ತಟ್ಟೆಯನ್ನು ತೆಗೆದುಕೊಂಡ್ರೆ ನಿಮಗೆ ಹಪ್ಪಳ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭವಾಗಿಬಿಡುತ್ತೆ. ನೋಡಿ ಬಿಡಿಸ್ಕೊಳ್ಳುವಾಗೂ ಕೂಡ ಒಂದು ಸ್ವಲ್ಪನೂ ಕೂಡ ಎಲ್ಲಿ ಅಂಟ್ಕೊಳ್ತಾ ಇಲ್ಲ. ನಾನು ಮೊದಲಿಗೆ ಹೇಳಿರುವಾಗೆ ಪದೇ ಪದೇ ಎಣ್ಣೆನ ಹಚ್ಕೊಳಕ್ಕೆ ಹೋಗ್ಬಿಡಿ, ಒಂದು ಸಲ ಹಚ್ಕೊಂಡ್ಬಿಟ್ರೆ ಮುಗೀತು. ಪೂರ್ತಿಯಾಗಿ ಹಪ್ಪಳನ ರೆಡಿ ಮಾಡ್ಕೊಂಡಿದ್ದಾಯಿತು, ನಿಮಗೆ ಕಾಣಿಸ್ತಾ ಇರ್ಬೋದು. ಪೂರ್ತಿಯಾಗಿ ಹಪ್ಪಳನ ನಾನು ಒಂದು ದಿವಸ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇನ್ನೂ ಒಂದು ಸ್ವಲ್ಪದಷ್ಟು ಹಸಿಯಾಗಿತ್ತು, ಅದಕ್ಕೋಸ್ಕರ ನಾನು ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಅದನ್ನು ಇನ್ನೂ ಒಂದು ದಿನ ನಾನು ಬಿಸಿಲಿನಲ್ಲಿ ಒಣಗಿಸ್ಕೊಳ್ತೀನಿ. ಯಾಕಂತಂದರೆ ನಾವು ವರ್ಷಾನುಗಟ್ಟಲೆ ಇಡಬೇಕಾಗುತ್ತಲ್ವ ಹಪ್ಪಳ, ಅದಕ್ಕೋಸ್ಕರ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ರೆ 1 ವರ್ಷದವರೆಗೂ ಆರಾಮಾಗಿ ನಾವು ಇಟ್ಕೊಳ್ಬಹುದು ಒಂದು ಡಬ್ಬದಲ್ಲಿ ಹಾಕ್ಕೊಂಡು. ನೋಡಿ ಹಪ್ಪಳ ಒಂದು ಸ್ವಲ್ಪನೂ ಕೂಡ ಇಲ್ಲಿ ಕ್ರ್ಯಾಕ್ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಹಪ್ಪಳ. ರೌಂಡಾಗಿ ಮತ್ತು ಮಧ್ಯದಲ್ಲಿ ಎಲ್ಲಿನೂ ಕೂಡ ಕಟ್ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಹಪ್ಪಳ. ನೋಡಿದ್ರಲ್ವಾ ವೀಕ್ಷಕರೇ, ತುಂಬಾ ಸಿಂಪಲ್ಲಾಗಿ ಹಪ್ಪಳನ ಮತ್ತು ಅತಿ ಸುಲಭವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ. ಖಂಡಿತವಾಗ್ಲೂ ಈಗಲೇ ಹೋಗಿ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟೊಂದು ಚೆನ್ನಾಗಿ ಬರುತ್ತೆ ಹಪ್ಪಳ. ಪೂರ್ತಿಯಾಗಿ ತುಂಬಿಟ್ಕೊಂಡಿದ್ದಾಯಿತು, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಹಪ್ಪಳ. ನೋಡಿರಿ, ನೀವು ಒಂದು ಸಲ ಮಾಡಿಟ್ಕೊಂಡ್ರಂತೂ ಮುಗೀತು, ವರ್ಷಾನುಗಟ್ಟಲೆ ನೀವು ಆರಾಮಾಗಿ ನಿಮಗೆ ಬೇಕಂದಾಗೆಲ್ಲ ಕರ್ಕೊಂಡು ತಿನ್ಬೋದು. ಮಕ್ಕಳಿಗೆ ಬೇಕಂದಾಗೆಲ್ಲ ಕರ್ಕೊಂಡು ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿರುವಂತಹ ಹಪ್ಪಳ. ಮತ್ತು ಹೊರಗಿನ ಕುರ್ಕುರಿ ಅವು ಇವು ತಂದು ಕೊಡೋದಕ್ಕಿಂತ ಮನೆಯಲ್ಲಿರುವಂತಹ ಹಪ್ಪಳಗಳನ್ನು ಫ್ರೈ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಪ್ಪಳನ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಚಿಕ್ಕದಾಗಿರುವಂಥ ಹಪ್ಪಳ ಎಷ್ಟೊಂದು ಅಗಲವಾಗಿ ಬರುತ್ತೆ ನೋಡ್ಕೊಳ್ಳಿ. ಮೊದಲಿಗೆ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳನ ಬಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚಿಕ್ಕದಾಗಿರುವಂಥ ಹಪ್ಪಳ ಎಷ್ಟು ಅಗಲವಾಗಿ ಎಷ್ಟು ದೊಡ್ಡದಾಗಿ ಬರ್ತಾ ಇದೆ ಅಂತ. ಮತ್ತು ತಿನ್ನುವಾಗ ಅಂತೂ ಬಹಳ ಸ್ವಾದಿಷ್ಟವಾಗಿತ್ತು ಈ ಹಪ್ಪಳ. ಈ ವಿಡಿಯೋನ ನೋಡಿದ ತಕ್ಷಣವೇ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಈ ಹಪ್ಪಳನ ಮಾಡಿಕೊಂಡು ತಿನ್ನಿ. ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ನನಗೆ ತಿಳಿಸಿ. ಮತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಹಲವಾರು ಹಪ್ಪಳದ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಬೇಕು ಅಂತಂದರೆ ಖುಷಿಯಿಂದ ಹೊಸ ಕಲಿಕೆ ಚಾನಲ್ಗೆ ಈಗಲೇ ವಿಸಿಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಾಗಿ ಶೇರ್ ಮಾಡಿ. ಹೀಗೆ ಮುಂದಿನ ಹೊಸ ಕಲಿಕೆಯೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.